ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದಲ್ಲಿ ಎಂತೆಂತಹ ಶರಣರು ಬಾಳಿ ಹೋದ್ರು ಅನ್ನೋದಕ್ಕೆ ಇಂದಿನ ವಿಡಿಯೋದಲ್ಲಿ ಒಬ್ಬ ಶರಣರ ಪರಿಚಯವನ್ನು ಮಾಡಿಕೊಡ್ತೇನೆ. ಸ್ನೇಹಿತರೆ, ಶರಣರು ಬಹಳ ವೈಶಿಷ್ಟ್ಯಪೂರ್ಣರಾಗಿ ನಿಲ್ತಾರೆ. ಇವರು ರಾಜ ಕುಟುಂಬದಲ್ಲಿ ಹುಟ್ಟಿ ಶ್ರೇಷ್ಠ ಸಂಗೀತಗಾರನಾಗಿ ಬೆಳೆದು ಜನಪ್ರಿಯತೆಯನ್ನು ಪಡೆದುಕೊಂಡರೂ ಕೂಡ ಎಲ್ಲವನ್ನ ತೊರೆದು ಕಲ್ಯಾಣದ ಕಡೆ ಮುಖ ಮಾಡಿ ಹೊರಟು ಬಂದ ಆ ಘನ ಶರಣರೇ ಸಕಲೇಶ ಮಾದರಸರು. ಸಕಲೇಶ ಮಾದರಸರು ಕಲ್ಯಾಣ ನಾಡಿನ ಶರಣ ಸಂಕುಲದ ಶ್ರೇಷ್ಠ ವಚನಕಾರರು ಹಾಗೂ ಅನುಭಾವಿಗಳು. ಆಂಧ್ರ ಮೂಲದ ರಾಜಮನೆತನದಲ್ಲಿ ಹುಟ್ಟಿದ ರಾಜಕುಮಾರನಾದ ಸಕಲೇಶ ಮಾದರಸರು ಒಬ್ಬ ಸಂಗೀತ ತಜ್ಞರಾಗಿ ತಾನು ಮತ್ತು ಶರಣರು ರಚನೆ ಮಾಡಿರ್ತಕ್ಕಂತಹ ವಚನಗಳನ್ನು ಅತ್ಯಂತ ಶುಶ್ರಾವ್ಯವಾಗಿ ಹಾಡ್ತಾ ಇದ್ದರು. ವೀಣೆಯನ್ನು ಸೇರಿದಂತೆ ಅನೇಕ ಸಂಗೀತ ವಾದ್ಯಗಳನ್ನು ನುಡಿಸ್ತಕ್ಕಂತಹ ಒಂದು ಪರಿಣಿತಿಯನ್ನು ಪಡೆದುಕೊಂಡಿದ್ದರು. ಸಕಲೇಶ್ವರ ದೇವ ಎನ್ನುವ ಅಂಕಿತದಲ್ಲಿ ಮಾದರಸರು ಬರೆದಿರ್ತಕ್ಕಂತಹ 133 ವಚನಗಳು ಇಲ್ಲಿ ಅವರಿಗೆ ದೊರಕಿರುವಂತಹದ್ದು. ಆತ್ಮನಿರೀಕ್ಷಣೆ, ಶಿವಭಕ್ತಿ ತೀವ್ರತೆ, ಪ್ರಸಾದದ ಮಹತ್ವ, ನೀತಿಬೋಧೆ, ಸಮಾಜ ವಿಮರ್ಶೆ ಇವರ ವಚನಗಳಲ್ಲಿ ನಾವು ನೋಡಬಹುದಾಗಿದೆ. ಅನೇಕ ವಚನಗಳಲ್ಲಿ ಸಂಗೀತ ಸಂಬಂಧಿಯ ಉಲ್ಲೇಖಗಳು ಮತ್ತು ವೈಯಕ್ತಿಕ ಬದುಕಿನ ಕೆಲವು ಅಂಶಗಳು ಕೂಡ ಕಂಡುಬರೋದ್ರಿಂದ ಚಾರಿತ್ರಿಕವಾಗಿ ಇವರ ವಚನಗಳು ಮಹತ್ವವನ್ನು ಪಡೆದುಕೊಂಡಿವೆ. ಸಕಲೇಶ ಮಾದರಸರು ಬಸವಣ್ಣನವರಿಗಿಂತಲೂ ಹಿರಿಯ ಸಮಕಾಲೀನರು ಅಂತ ಹೇಳಲಾಗುತ್ತೆ. ಇವರು ಕಲ್ಲುಕುರಿಕೆ ಎಂಬ ಪಟ್ಟಣದ ಅರಸನಾಗಿದ್ದರು. ತಂದೆ ಮಲ್ಲಿಕಾರ್ಜುನ ಎನ್ನುವ ಹೆಸರಿನವರು ಅಂತ ಕೂಡ ಹೇಳ್ತಾರೆ. ಮುಂದೆ ಕಾಲಾನಂತರದಲ್ಲಿ ಬಂದಂತಹ ಒಂದು ಕೆರೆಯ ಪದ್ಮರಸ ಕುಮಾರ, ಪದ್ಮರಸ, ಪದ್ಮನಾಂಕ ಮುಂತಾದ ಕವಿಗಳು ಇವರ ವಂಶದವರು ಎಂಬುದನ್ನು ಕೂಡ ಸಂಶೋಧನೆಗಳು ಸೂಚಿಸುತ್ತವೆ. ಕರ್ನಾಟಕದ ಶರಣರ ಕಥಾಮೃತ ಎನ್ನುವ ಅದ್ಭುತ ಕೃತಿಯನ್ನು ಬರೆದಿರ್ತಕ್ಕಂತಹ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು ಈ ಸಕಲೇಶ ಮಾದರಸರನ್ನು ಕುರಿತಂತೆ ಒಂದು ವಿಶಿಷ್ಟಪೂರ್ಣವಾದ ಕಥೆಯನ್ನು ಕೂಡ ಹೇಳ್ತಾರೆ. ಸಕಲೇಶ ಮಾದರಸರ ತಂದೆ ಮಲ್ಲಿಕಾರ್ಜುನರು ಕಲ್ಲುಕುರಿಕೆಯ ರಾಜರಾಗಿದ್ದರು. ಅವರಿಗೆ ವೈರಾಗ್ಯ ಬಂದು ರಾಜ್ಯವನ್ನು ಮಗ ಮಾದರಸರಿಗೆ ವಹಿಸಿಕೊಟ್ಟು ತಾವು ಶ್ರೀಶೈಲಕ್ಕೆ ತಪಸ್ಸನ್ನು ಮಾಡಲಿಕ್ಕೆ ಹೊರಟುಬಿಡ್ತಾರೆ. ಅನಂತರ ಕೆಲವು ವರ್ಷಗಳವರೆಗೆ ಮಾದರಸರು ಆ ರಾಜ್ಯವನ್ನು ಮುಂದುವರಿಸ್ತಾರೆ. ಶಿವಭಕ್ತರಾದಂತಹ ಮಾದರಸರು ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ನಿರ್ವಹಿಸುತ್ತಾರೆ. ಜನಾನುರಾಗಿಗಳಿಗಾಗಿ ಸಕಲೇಶ ಮಾದರಸ ಎನ್ನುವ ಬಿರುದನ್ನು ಕೂಡ ಪಡೆದುಕೊಂಡು ಅತ್ಯಂತ ಶ್ರೇಷ್ಠ ರಾಜರು ಅಂತ ಅನಿಸ್ಕೊಳ್ತಾರೆ. ಆದರೆ ಕೆಲವು ಸಮಯದ ನಂತರ ಅವರಿಗೂ ಕೂಡ ವೈರಾಗ್ಯ ಹುಟ್ಟಿ ತಾವು ಕೂಡ ರಾಜ್ಯವನ್ನು ತ್ಯಜಿಸಿ ಶ್ರೀಶೈಲದ ಕಡೆ ಮುಖ ಮಾಡಿ ಹೊರಟು ಬಿಡ್ತಾರೆ. ಹೀಗೆ ಮಾದರಸರು ಶ್ರೀಶೈಲದ ಕಡೆಗೆ ಮುಖ ಮಾಡಿ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಒಂದು ಅಂಬೆ ಎನ್ನುವ ಗ್ರಾಮದಲ್ಲಿ ಕೆಲ ಕಾಲ ತಂಗುತ್ತಾರೆ. ಅಲ್ಲೇ ಉಳಿದುಕೊಳ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಒಂದು ವಿಚಿತ್ರವಾಗಿದೆ. ಒಬ್ಬ ರಾಜ್ಯವನ್ನು ಆಳ್ತಕ್ಕಂತಹ ಒಬ್ಬ ಅರಸ, ಒಬ್ಬ ರಾಜ ವೈರಾಗ್ಯ ಬಂದು ಎಲ್ಲವನ್ನ ತೊರೆದು ಕೂಡ ಕಲ್ಯಾಣದತ್ತ ಬಂದು ಬಸವಣ್ಣನವರ ಒಂದು ಕಲ್ಯಾಣದಲ್ಲಿ ಸೇರ್ಕೊಳ್ತಾರೆ ಅಂದರೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಷಯ. ಹಾಗೆ ಶ್ರೀಶೈಲದ ಕಡೆ ಮುಖ ಮಾಡಿ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಒಂದು ಅಂಬೆ ಎನ್ನುವ ಗ್ರಾಮದಲ್ಲಿ ಕೆಲ ಕಾಲ ತಂಗುತ್ತಾರೆ. ಅಲ್ಲೇ ಉಳಿದುಕೊಳ್ತಾರೆ. ಅಲ್ಲಿನ ಜನರು ಇವರು ಮಾಡುವ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಆಕರ್ಷಿತರಾಗ್ತಾರೆ. ಮಾದರಸರು ಅತ್ಯಂತ ವೈಭವಪೂರಿತವಾಗಿ ಪೂಜೆ ಮಾಡ್ತಾ ಇರ್ತಾರಂತೆ. ಅನೇಕ ಪುಷ್ಪ ಪತ್ರಗಳಿಂದ, ಧೂಪ ದೀಪಗಳಿಂದ, ಘಂಟಾನಾದಗಳಿಂದ ಅವರ ಪೂಜೆ ಸಂಪನ್ನವಾಗ್ತಾ ಇರುತ್ತೆ. ಇದರಿಂದ ಜನರು ಆಕರ್ಷಿತಗೊಂಡು ಅತ್ಯಂತ ಒಂದು ಭಕ್ತಿ ಭಾವದಿಂದ ತಮ್ಮ ತಮ್ಮ ಮನೆಗಳಿಗೂ ಕೂಡ ಕರೆಯತೊಡಗ್ತಾರೆ. ಸಕಲೇಶ ಮಾದರಸರು ಮಾಡ್ತಕ್ಕಂತಹ ಪೂಜೆಗೆ ಆ ಪೂಜಾ ಸಾಮಗ್ರಿಗಳ ಖರೀದಿಗಾಗಿ ವರಹಗಳನ್ನು ನಿಗದಿ ಮಾಡಿದ್ರಂತೆ. ಹಾಗಾಗಿ ಆ ಹಣವನ್ನು ಯಾರು ಕೊಡ್ತಾರೆ ಅವರ ಮನೆಗಳಿಗೆ ಮಾತ್ರವೇ ಹೋಗಿ ವರಹಗಳನ್ನು ಕೊಡಲಾಗದಂತಹ ಅಥವಾ ಸ್ಥಿತಿವಂತರಲ್ಲದಂತಹ ಮನೆಗಳಿಗೆ ಪೂಜೆ ಮಾಡಲು ಹೋಗ್ತಾ ಇರಲಿಲ್ವಂತೆ. ಹೀಗಿರಬೇಕಾದ್ರೆ ಒಮ್ಮೆ ಒಬ್ಬ ಕಡು ಬಡವ, ತುಂಬ ಕಡು ಬಡವ ಮಾದಯ್ಯ ಅಂತ ಒಬ್ಬ ಬಡವ ಇವರ ಪೂಜೆಗಳಿಂದ ಆಕರ್ಷಿತನಾಗಿ ತನ್ನ ಮನೆಯಲ್ಲೂ ಕೂಡ ಇಂಥದ್ದೊಂದು ಪೂಜೆ ಮಾಡಿಸ್ಬೇಕಲ್ಲ ಅನ್ನೋ ಆಸೆ ಉಂಟಾಗುತ್ತೆ. ಆದರೆ ಆ ಬಡತನದಿಂದ ಹಾಗೆ ಮಾಡಲಾಗದಿದ್ದಕ್ಕೆ ಆತ ಬಹಳ ದುಃಖ ಪಟ್ಟುಕೊಳ್ತಾನೆ, ನೊಂದುಕೊಳ್ತಾನೆ. ಇದನ್ನು ಅರಿತಂತಹ ಮಾದಯ್ಯನ ಒಬ್ಬಳೇ ಒಬ್ಬ ಮಗಳು ತನ್ನ ತಂದೆಯ ದುಃಖವನ್ನು ನೋಡಲಾಗದೆ ಹೇಗಾದರೂ ಸರಿ ಅಪ್ಪನ ಪೂಜೆಯನ್ನು ನಾನು ನೆರವೇರಿಸಲೇಬೇಕು ಅಂತ ಸಂಕಲ್ಪದಿಂದ ಆಕೆ ಒಂದು ಉಪಾಯವನ್ನು ಮಾಡ್ತಾಳೆ. ಆಕೆ ತನ್ನನ್ನೇ ಒತ್ತೆ ಇಟ್ಟು ಹಣ ಪಡೆದು ಪೂಜೆಯನ್ನು ನೆರವೇರಿಸುವಂತೆ ತನ್ನ ತಂದೆಯಲ್ಲಿ ವಿನಂತಿ ಮಾಡ್ಕೊಳ್ತಾಳೆ. ಪೂಜೆಯ ವ್ಯಾಮೋಹಕ್ಕೆ ಆ ಒಂದು ಸನ್ನಿಧಿಗೆ ಒಳಗಾಗ್ತಕ್ಕಂತಹ ಒಂದು ತಂದೆ
ತನ್ನ ವಿವೇಕವನ್ನು ಕೂಡ ಕಳೆದುಕೊಂಡ್ಬಿಟ್ಟು ಆಕೆ ಹೇಳಿದಂತೆ ತನ್ನ ಮಗಳನ್ನೇ ಒತ್ತೆ ಇಟ್ಟು ಪೂಜೆಗಾಗಿ ವ್ಯವಸ್ಥೆ ಮಾಡಿಕೊಳ್ತಾನಂತೆ. ಆದರೆ ಸಕಲೇಶ ಮಾದರಸರು ಮಾದಯ್ಯನ ಮನೆಗೆ ಪೂಜೆಗೆ ಅಂತ ಬಂದು ಬಿಡ್ತಾರೆ. ಮಾದಯ್ಯನ ಮನೆಯ ಸ್ಥಿತಿಗತಿಯನ್ನು ಆ ಒಂದು ಸಂದರ್ಭದಲ್ಲಿ ನೋಡಿರ್ತಕ್ಕಂತಹ ಆ ಮಾದಯ್ಯನ ಮನೆ, ಆ ವಾಸ್ತವ್ಯ ಅವೆಲ್ಲವನ್ನು ಕಂಡು ಗಮನಿಸಿ ಅವನಿಗೆ ಮಾದಯ್ಯ ಅತ್ಯಂತ ಕಡುಬಡತನದಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ ಅವರಿಗೆ. ಆಗ ಅವರು ಆಲೋಚನೆ ಮಾಡ್ತಾರೆ, ಕಡು ಬಡವನಾದ ಈತ ಹಣವನ್ನು ಎಲ್ಲಿಂದ ತಂದ ಅಂತ ಹೇಳಿ ಅವನನ್ನು ವಿಚಾರಿಸಲಾಗಿ ಮಾದರಸರಿಗೆ ನಡೆದಿರ್ತಕ್ಕಂತಹ ವಿದ್ಯಮಾನವೆಲ್ಲ ಅರಿವಾಗುತ್ತೆ. ಆದರೂ ಆತನ ಕೋರಿಕೆಯಂತೆ ಪೂಜೆಯನ್ನು ಮುಂದುವರೆಸಿದಾಗ ತಮ್ಮ ಇಷ್ಟಲಿಂಗದಲ್ಲಿ ಮಾದಯ್ಯನ ಮಗಳ ಒಂದು ಮುಗ್ಧತೆ, ದೀನವಾದ ಒಂದು ಮುಖಭಾವ ಗೋಚರಿಸಲಾರಂಭುತ್ತಂತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಾವು ಮಾಡ್ತಾ ಇರ್ತಕ್ಕಂತಹ ಪೂಜೆಗೆ ಏಕಾಗ್ರತೆಯನ್ನು ಮೂಡಿಸಲಾಗದೆ ಭಂಗ ಉಂಟಾಗಿ ತಾವು ಮಾಡುತ್ತಿರುವ ತಪ್ಪಿನ ಅರಿವಾಗಿ ಆ ಆಡಂಬರದ ಪೂಜೆಗಾಗಿ ನಿರ್ಮಲವಾದ ಭಕ್ತನ ಮಗಳನ್ನೇ ಮಾರಿಸುವ ಪಾಪವನ್ನು ನಾನು ಒತ್ತುಕೊಂಡು ಬಿಟ್ಟೆನಲ್ಲ, ನಾನು ಬರುವಂತೆ ಆಯಿತಲ್ಲ ಎನ್ನುವ ಒಂದು ಪಶ್ಚಾತ್ತಾಪಕ್ಕೆ ಒಳಗಾಗಿ ಮಾದಯ್ಯನಲ್ಲಿ ಕ್ಷಮೆ ಕೇಳ್ತಾರಂತೆ. ಜೊತೆಗೆ ತಾವೇ ವರಹಗಳನ್ನು ಕೊಟ್ಟು ಆ ಮಾದಯ್ಯನ ಮಗಳನ್ನು ಬಿಡಿಸಿಕೊಂಡು ತಂದೆ ಮಗಳು ಇಬ್ಬರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಆ ಇಷ್ಟಲಿಂಗ ಪೂಜೆಯನ್ನು ಯಾವುದೇ ಆಡಂಬರವಿಲ್ಲದೆ ನೆರವೇರಿಸ್ತಾರಂತೆ. ಆ ತಕ್ಷಣ ಆ ಊರನ್ನು ತೊರೆದು ತನ್ನ ತಪ್ಪಿನ ಅರಿವಾಗಿ ಅವರಿಗೆ ಪ್ರಾಯಶ್ಚಿತ್ತಕ್ಕೋಸ್ಕರ ಶ್ರೀಶೈಲದ ಕಡೆ ಹೊರಡ್ತಾರೆ. ಎಂತಹ ಒಂದು ಅದ್ಭುತವಾದ ಘಟನೆ ಸ್ನೇಹಿತರೆ ಇದು ಕಥೆಯಲ್ಲ, ಇದು ನೈಜ ಘಟನೆ. ಇದು ಶ್ರೀಶೈಲದಲ್ಲಿ ಕೆಲವು ಕಾಲ ಕಠಿಣ ತಪಸ್ಸನ್ನು ಕೈಗೊಂಡರು ಮಾದರಸರು. ಕೋಪೋದ್ವೇಗಗಳು ಕಡಿಮೆ ಆಗದಿದ್ದವರನ್ನು ಗಮನಿಸಿ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯನೇ ಇರುವಲ್ಲಿರುವ ಇವರಲ್ಲಿರುವ ಒಂದು ಅಹಂಕಾರವನ್ನು ಕಳೆಯಲು ಒಂದು ಪರೀಕ್ಷೆ ಮಾಡಿ ಕುರಿ ಕಾಯುವ ಕುರುಬನ ವೇಷದಲ್ಲಿ ಬಂದು ತಪಸ್ಸಿನಲ್ಲಿ ಕುಳಿದಿರ್ತಕ್ಕಂತಹ ಆ ಮಾದರಸರ ಮೈ ಮೇಲೆ ಒಂದಿಷ್ಟು ಗಿಡ ಗಂಟೆ ಸೊಪ್ಪುಗಳನ್ನು, ಮರದ ಕೊಂಬೆಗಳನ್ನು ಬೀಸಾಡ್ತಾರೆ. ಅತ್ಯಂತ ಕೋಪೋಷ್ಟರಾಗಿ ಮಾದರಸರು ತಾನು ಶಾಪದಿಂದ ನಿನ್ನನ್ನು ಸುಟ್ಟಿ ಹಾಕಿಬಿಡುತ್ತೇನೆ ಅಂತ ಹೇಳಿ ಅಬ್ಬರಿಸಲು ಆ ಬಡವನ ಕುರುಬನ ಮೇಲೆ ಬಂದಾಗ ಮಲ್ಲಯ್ಯ ತನ್ನ ನಿಜರೂಪವನ್ನು ತೋರಿಸಿ, ಕಾಡು ಸೊಪ್ಪನ್ನು ತಿಂದು ದೇಹವನ್ನು ದಂಡಿಸುವುದರಿಂದ ಯಾವ ಲಾಭವೂ ಇಲ್ಲ. ನೀನು ಎಷ್ಟು ವರ್ಷ ತಪಸ್ಸು ಮಾಡಿದರೂ ಕೂಡ ನಿನ್ನ ಕೋಪೋದ್ವೇಗಗಳು, ನಿನ್ನ ಅರಿಷಡ್ವರ್ಗಗಳು ನೀನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಶಿವಯೋಗವನ್ನು ಸಾಧಿಸಬೇಕು, ಅದಕ್ಕಾಗಿ ನಿನ್ನ ಕೋಪವನ್ನು ಒಳಿದು ಕಲ್ಯಾಣಕ್ಕೆ ಹೋಗುವುದು ಸರಿಯಾದ ಮಾರ್ಗ ಅಂತ ಹೇಳಿ ಮಾದರಸರಿಗೆ ದಾರಿ ತೋರಿಸ್ತಾರೆ. ಮೇಲ್ನೋಟದಲ್ಲಿ ಇದೊಂದು ಪುರಾಣದ ಕಥೆ ಅಂತ ಅನಿಸಿದರೂ ಕೂಡ ಅದರ ಹಿಂದಿನ ಆಶಯವನ್ನು ಗುರುತಿಸುವುದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಅಲ್ಲಿಂದ ಸಕಲೇಶ ಮಾದರಸರು ಕಲ್ಯಾಣಕ್ಕೆ ಬರ್ತಾರೆ. ಅನುಭವ ಮಂಟಪದಲ್ಲಿ ಯಾವ ಆಡಂಬರಕ್ಕೂ ಕೂಡ ಎಡೆ ಮಾಡಿಕೊಡದೆ ಅಂತರಂಗ ಶುದ್ಧಿಯಿಂದ ತಮ್ಮನ್ನು ತಾವು ಅರಿತುಕೊಳ್ತಾರೆ. ಬಸವಣ್ಣನವರೊಂದು ಸಾಮಾಜಿಕ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿತ್ಯ ಅನುಭವ ಮಂಟಪದಲ್ಲಿ ವಚನಗಳನ್ನು ರಚನೆ ಮಾಡ್ತಾ ತಾನು ಮತ್ತು ಇತರ ಶರಣರು ರಚಿಸಿದ ವಚನಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡುತ್ತಾ ಮೆರೆದಿದ್ದವರನ್ನು ಸಂತೋಷಗೊಳಿಸುವ ಒಂದು ಕಾಯಕವನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಕಂಡುದ ನುಡಿದಡೆ ಕಡುಪಾಪಿ ಎಂಬರು, ಸುಮ್ಮನಿದ್ದಡೆ ಮುಸುಕು ಕುರುಮಿ ಎಂಬರು, ಎನಲು ಬಾರದು ಎನದಿರಲು ಬಾರದು, ಸಟೆ ಕುಹಕ ಪ್ರಪಂಚಿಗಲ್ಲದೆ ಭಜಿಸಲು ಸಕಲೇಶ್ವರ ದೇವ ನಿಮ್ಮಾಣೆ. ಇಲ್ಲಿ ಒಂದು ಪದಪುಂಜವನ್ನು ನೀವು ಗಮನಿಸಬೇಕು. ಎನಲು ಬಾರದು ಎನದಿರಲು ಬಾರದು, ಇದು ಬಹಳ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ನೇರವಾಗಿ ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕಡುಪಾಪಿ, ಕೋಪಿಷ್ಟ ಅಂತೆಲ್ಲ ಅಂದ್ಕೊಳ್ತಾರೆ. ಸುಮ್ಮದಿದ್ದೆಡೆ ಮುಸುಕು ಹಾಕಿಕೊಂಡು ಕರ್ಮಿ ಎಂಬರು, ಅಂದರೆ ತಾವು ಕಂಡಿರುವ ಸಂಗತಿಯನ್ನು ನೇರವಾಗಿ ಹೇಳುವಂತೆನೂ ಇಲ್ಲ, ಹೇಳದೇ ಇರುವಂತೆನೂ ಕೂಡ ಇಲ್ಲ. ವ್ಯಕ್ತಿಯು ಹೇಗೆ ನಡೆದುಕೊಂಡರೂ ಕೂಡ ಸುತ್ತಮುತ್ತಲಿನ ಜನರಲ್ಲಿ ಕೆಲವರಿಗಾದರೂ ಕೂಡ ಒಂದಲ್ಲ ಒಂದು ಬಗೆಯ ತಪ್ಪನ್ನು ಕಂಡುಹಿಡಿಯುವ ತೆಗಳೋದೇ ಒಂದು ಕೆಲಸ. ಈ ಜಗತ್ತಿನಲ್ಲಿ ವಾಸ್ತವಿಕ ಸತ್ಯವನ್ನು ಹೇಳೋದು ಅತ್ಯಂತ ಕಠಿಣಾತಿ ಕಠಿಣ. ಜನರು ನಾಟಕ ಮಾಡುವ ಒಂದು ಕೃತಿಮೆಗೆ, ಬದುಕಿಗೆ ಮಾರಿ ಹೋಗಿಬಿಟ್ಟಿದ್ದಾರೆ. ಆದ್ದರಿಂದ ಸಮಷ್ಟಿಯಲ್ಲಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಬದುಕುವವರನ್ನು ಕಾಣೆ ಸಕಲೇಶ್ವರ ದೇವ ನಿಮ್ಮಾಣೆ ಅಂತ ಹೇಳಿ ನೊಂದುಕೊಂಡು ಸಮಾಜವನ್ನು ತಿದ್ದುವ ಅತ್ಯಂತ ಆ ಸಮಾಜದಲ್ಲಿ ಇರ್ತಕ್ಕಂತಹ ಆ ಅಂಕು ಡೊಂಕುಗಳ ಆ ವಿಡಂಬನೆಯನ್ನು ಮಾಡ್ತಕ್ಕಂತಹ ಟೀಕೆಯನ್ನು ಈ ವಚನದಲ್ಲಿ ನಾವು ಗಮನಿಸ್ಬೋದು. ಒಬ್ಬರು ಇನ್ನೊಬ್ಬರಿಗೆ ಏನು ಕೊಡಬಹುದು, ಆ ಕೊಡುವುದರ ಮಿತಿಗಳೇನು ಅನ್ನುವಂತಹ ಒಂದು ವಚನವನ್ನು, ತುಂಬ ಅದ್ಭುತವಾಗಿರೋ ವಚನವನ್ನು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹೀಗೆ ಸಕಲೇಶ ಮಾದರಸರು 1000 ವರ್ಷಗಳ ಹಿಂದೆಯೇ ಕೂಡ ಇಂತಹ ಅದ್ಭುತವಾದ ವಚನಗಳನ್ನು ಕೊಡ್ತಾರೆ. ಮನುಕುಲವನ್ನು ತಿರ್ತಕ್ಕಂತಹ ಈ ಪ್ರಯತ್ನದ ಒಂದು ಅಡಿಗಲ್ಲನ್ನು ಶರಣರು 1000 ವರ್ಷಗಳ ಹಿಂದೆಯೇ ನೆಟ್ಟು ಸಮಾಜದ ಕನಸನ್ನು ಕಂಡಿದ್ರು. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಮೌಲ್ಯಗಳನ್ನು ಹೇಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪಾಲಿಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ. ಇದೇ ವಿಪರ್ಯಾಸ. ಮತ್ತು ಮುಂದಿನ ವಿಡಿಯೋದಲ್ಲಿ ಇವರದ್ದೇ ಆಗಿರ್ತಕ್ಕಂತಹ ತುಂಬ ಅದ್ಭುತವಾದ ವಚನ ಮತ್ತು ವಚನದ ಸಾರಾಂಶವನ್ನು ತಿಳಿಸ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.